ಸಾಮಂತರು ಗಣ್ಯರೆಲ್ಲ ಒಮ್ಮನಸ್ಸಿನಿಂದ ಒಪ್ಪಿದರೆಂದರೆ ರಾಮನ ಜನಪ್ರಿಯತೆಯನ್ನು ಅವನ ಹಿರಿಮೆಯನ್ನು ಒಪ್ಪಲೇಬೇಕು. ಯುವರಾಜನಾಗಲು ಎಲ್ಲ ಅರ್ಹತೆಯೂ ಅವನಲ್ಲಿದೆ. ನಾನೇನಾದರೂ ಅವನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ಭರತನನ್ನು ಯುವರಾಜನನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸಿದರೆ ಇಡೀ ಅರಮನೆಯೇ ನನ್ನ ವಿರುದ್ಧ ತಿರುಗಬಹುದು. ಪ್ರಜೆಗಳೆಲ್ಲ ವಿರೋಧಿಸಬಹುದು. ಎಲ್ಲರ ವಿರೋಧ ಕಟ್ಟಿಕೊಂಡು ಭರತ ರಾಜ್ಯವಾಳುವುದು ಹೇಗೆ ಸಾಧ್ಯ? ದೇವಿ, ಬಂದು ಬಹಳ ಸಮಯವಾಯ್ತೆ. ನನ್ನನ್ನು ಎಚ್ಚರಿಸಬಾರದಿತ್ತೆ. ಇಲ್ಲ ಪ್ರಭು, ಹೆಚ್ಚು ಸಮಯವೇನೂ ಆಗಲಿಲ್ಲ. ನಿಮ್ಮ ವಿಶ್ರಾಂತಿಗೆ ಭಂಗ ತರಬಾರದೆಂದು ಹಾಗೆಯೇ ಕುಳಿತೆ. ದೇವಿ, ನಿನ್ನ ಮುಖವೇಕೆ ಬಾಡಿದಂತಿದೆ? ಏನೋ ಚಿಂತೆಯಲ್ಲಿರುವಂತಿದೆಯಲ್ಲ? ಅಂತಹ ಚಿಂತೆ ಏನೂ ಇಲ್ಲ ಪ್ರಭು. ನೀವು ಸಭೆಯಲ್ಲಿ ಗಣ್ಯರು ಸಾಮಂತರು ನಮ್ಮ ರಾಮಚಂದ್ರನ ಬಗ್ಗೆ ಹೊಗಳಿದ ವಿಷಯವನ್ನು ಹೇಳಿದಿರಿ. ಹೌದು ದೇವಿ, ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ಒಂದೇ ಒಂದು ವಿರೋಧದ ಧ್ವನಿಯೂ ಕೇಳಿ ಬರಲಿಲ್ಲ. ಬದಲಾಗಿ ರಾಮಚಂದ್ರನೇ ಯುವರಾಜನಾಗಬೇಕೆಂಬುದು ಕೋಸಲದ ಒಕ್ಕೊರಲ ಅಭಿಪ್ರಾಯ. ಸಾಮಂತರ ಪ್ರಜೆಗಳ ಅಭಿಪ್ರಾಯವನ್ನು ಮೀರಿ ನಡೆಯುವುದು ಉಚಿತವಲ್ಲ. ಸರ್ವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಬೇಕಾದ್ದು ನಿಜವಾದ ರಾಜಕಾರಣ. ಏಕೆ ದೇವಿ, ಇದು ನಿನಗೆ ಸರಿ ಅನ್ನಿಸಲಿಲ್ಲವೇ? ಹಾಗಾದರೆ ನಿನ್ನ ಅಭಿಪ್ರಾಯವಾದರೂ ಏನು? ಪ್ರಭು, ನನ್ನ ಅಭಿಪ್ರಾಯವನ್ನು ತಿಳಿಸಲು ನನಗೆ ಈಗ ಸಾಧ್ಯವಿಲ್ಲ. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ಹಾಗೆಯೇ ಆಗಲಿ ದೇವಿ. ನಿನ್ನ ಅಭಿಪ್ರಾಯವನ್ನು ನಂತರವೇ ತಿಳಿಸು. ಆದರೆ ರಾಮಚಂದ್ರನೇ ಯುವರಾಜನಾಗುವುದು ಸರ್ವ ರೀತಿಯಲ್ಲೂ ಶ್ರೇಯಸ್ಕರ. ಇದು ನೆನಪಿನಲ್ಲಿರಲಿ. ಮತ್ತೆ ಬರುತ್ತೇನೆ. ಎಲ್ಲರನ್ನೂ ಎದುರು ಹಾಕಿಕೊಂಡು ನಾನು ನನ್ನ ಪುತ್ರ ಕಷ್ಟಪಡುವಂತಾದೀತು. ಇಲ್ಲ, ಹಾಗಾಗಬಾರದು. ನನ್ನ ಪುತ್ರ ಭರತ ಕಷ್ಟಪಡುವಂತಾಗಬಾರದು. ಸದ್ಯಕ್ಕೆ ಯುವರಾಜ ಪಟ್ಟದ ವಿಚಾರವನ್ನು ಚಿಂತಿಸದಿರುವುದೇ ಒಳಿತು. ಸ್ವಾಮಿ, ನಾಳೆ ನಡೆಯುವ ಯುವರಾಜ್ಯಾಭಿಷೇಕ ಸಂದರ್ಭದಲ್ಲಿ ನಿಮ್ಮ ಉಳಿದ ಸಹೋದರರು ಉಪಸ್ಥಿತರಿರುತ್ತಾರಲ್ಲವೇ? ನನಗೂ ಅಷ್ಟು ಖಚಿತವಾಗಿ ತಿಳಿದಿಲ್ಲ. ಕೇಕೆಯ ರಾಜ್ಯದಲ್ಲಿರುವ ಭರತ ಶತ್ರುಘ್ನರಿಗೆ ಕರೆ ಕಳುಹಿಸಿದ್ದಾರೋ ಇಲ್ಲವೋ ಎಂಬುದು ನಮ್ಮ ತಂದೆಯವರಿಗೆ ಮಾತ್ರ ಗೊತ್ತು. ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು ಅವರು. ನಮಗೇಕೆ ಚಿಂತೆ? ಸ್ವಾಮಿ, ಅದು ಹಿಂಜರಿಕೆ ಏಕೆ?
ನಿನ್ನ ಮನಸ್ಸಿನಲ್ಲಿರುವುದನ್ನು ನಿಸ್ಸಂಕೋಚವಾಗಿ ಹೇಳು. ಇನ್ನೇನೂ ಇಲ್ಲ ಸ್ವಾಮಿ. ಈ ಶುಭ ಸಂದರ್ಭದಲ್ಲಿ ನಮ್ಮ ಸಹೋದರಿಯರಾದ ಶ್ರುತಕೀರ್ತಿ ಮಾಂಡವಿ ನಮ್ಮ ಜೊತೆಗಿದ್ದರೆ ಚೆನ್ನಾಗಿರುವುದೆಂದು ಅನಿಸಿತು. ಅದಕ್ಕೆ ಕೇಳಿದೆ. ಅರ್ಥವಾಯಿತು. ನನ್ನ ಸಹೋದರರು ಇಲ್ಲಿಗೆ ಬಂದರೆ ನಿನ್ನ ಸಹೋದರಿಯರು ಬರುತ್ತಾರೆ ಎಂಬುದೇ ತಾನೇ ನಿನ್ನ ಯೋಚನೆ. ನಿನ್ನ ಆಸೆ ಸಕಾರಣವಾಗಿದೆ. ಆದರೆ ಸದ್ಯಕ್ಕೆ ಆ ಯೋಚನೆ ಮಾಡುವುದನ್ನು ಬಿಟ್ಟು ನಮ್ಮ ಕರ್ತವ್ಯಗಳ ಬಗ್ಗೆ ಯೋಚಿಸುವುದು ಒಳ್ಳೆಯದಲ್ಲವೇ? ಹೌದು ಸ್ವಾಮಿ, ಅದೇ ಮುಖ್ಯ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ. ಮಾತ್ಯರೇ, ಯಾವುದಾದರೂ ಅವಸರದ ರಾಜಕಾರ್ಯವೇ? ಈಗ ಪ್ರತಿಯೊಂದು ಅವಸರವಾಗಿಯೇ ನಡೆಯುತ್ತಿದೆಯಲ್ಲವೇ ರಾಜಕುಮಾರ? ವಿಧಿವಿಧಾನಗಳು ಹೇಗೆ ನಡೆಯುತ್ತಿದೆ ಎಂದು ನೋಡಿ ಹೋಗಲು ಬಂದೆ. ಎಷ್ಟೇ ಆದರೂ ಮಹಾರಾಜರಿಗೆ ಆತಂಕವಿರುತ್ತದಲ್ಲವೇ? ತಂದೆಯವರಿಗೆ ನಿರಾತಂಕವಾಗಿರಲು ಹೇಳಿ. ಇಲ್ಲಿ ಎಲ್ಲ ಕಾರ್ಯವೂ ಸುಸೂತ್ರವಾಗಿ ನಡೆಯುತ್ತಿದ್ದು ಅದನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ. ಆ ನಂಬಿಕೆ ನನಗಿದೆ ರಾಜಕುಮಾರ. ಮಹಾರಾಜರಿಗೆ ನಾನು ಆ ವಿಷಯವನ್ನು ತಿಳಿಸಿದ್ದೆ. ನಾನಿನ್ನು ಬರುತ್ತೇನೆ. ಏನು ವಿಷಯ ಕಲಾವತಿ? ಮಾತೆ, ಕೌಸಲ್ಯ ದೇವಿಯವರು ಸಿಂಗರಿಸಿಕೊಂಡು ಎಲ್ಲಿಗೆ ಹೋದರೆಂದು ತಿಳಿಯಿತು. ಹೌದೇ? ಎಲ್ಲಿಗೆ ಹೋದರು? ಪೂಜಾ ಮಂದಿರಕ್ಕೆ ಹೋದರು. ಅಲ್ಲಿ ಅವರ ಪುತ್ರ ರಾಮಚಂದ್ರರು ಇರುವರಂತೆ. ಅಲಂಕಾರಕ್ಕೆ ಕಾರಣವೇನೆಂದು ತಿಳಿದುಕೊಂಡು ಬಾ ಎಂದರೆ ಅವರು ಎಲ್ಲಿಗೆ ಹೋದರೆಂದು ತಿಳಿದುಕೊಂಡು ಬಂದಿರುವೆಯಾ? ಆ ಸಖಿಯರಿಂದ ತಿಳಿದದ್ದು ಅಷ್ಟೇ ಮಾತೆ. ಏನಿದರ ಮರ್ಮ? ಮಹಾರಾಣಿ ಅಲಂಕಾರ ಮಾಡಿಕೊಂಡು ಇಷ್ಟು ಹೊತ್ತಿನಲ್ಲಿ ಪೂಜಾ ಮಂದಿರಕ್ಕೆ ಹೋದಳೆಂದರೆ, ರಾಮಚಂದ್ರನು ಅಲ್ಲಿಯೇ ಇರುವನೆಂದರೆ ಏನೋ ಮಹತ್ತರವಾದ ವಿಷಯವಿರಲೇಬೇಕು. ಇರಲಿ, ನೀನಿನ್ನು ಹೊರಡು. ಉಳಿದ ವಿಷಯವನ್ನು ನಾನೇ ತಿಳಿದುಕೊಳ್ಳುತ್ತೇನೆ. ದೇನಾಮ ಮಿತ್ರವತ್
ಸಖಿ ಸ್ವಲ್ಪ ನಿಲ್ಲು. ಏನಮ್ಮ ಮಂತಾರೆ? ಇಷ್ಟು ಹೊತ್ತಿನಲ್ಲಿ ಏನೋ ವಿಶೇಷ ಪೂಜೆ ನಡೆದಿರುವಂತಿದೆಯಲ್ಲ, ಏನೆಂದು ಕೇಳಬಹುದೇ? ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ಅಯ್ಯೋ, ಅರಮನೆಗೆಲ್ಲ ತಿಳಿದಿರೋ ವಿಷಯ ನಿಮಗೆ ತಿಳಿಯದೆ? ನನಗೆ ಗೊತ್ತಿದ್ದರೆ ನಿನ್ನನ್ನು ಕೇಳುತ್ತಿದ್ದೇನೆ. ಸಂತೋಷದ ವಿಷಯವಾದರೆ ತಿಳಿಸು, ನಾನು ಸಂತೋಷ ಪಡುತ್ತೇನೆ. ಈ ಅರಮನೆಯಲ್ಲಿ ಯಾರಿಗಾದರೂ ಶುಭವಾದರೆ ನನಗೆ ಸಂತೋಷವಾಗುವುದಿಲ್ಲವೇ? ರಾಮಚಂದ್ರರಿಗೆ ಯುವರಾಜ್ಯಾಭಿಷೇಕ ನಿಶ್ಚಯವಾಗಿದೆ. ಅದೇ ವಿಶೇಷ. ಅದಕ್ಕಾಗಿ ವಿಶೇಷ ಪೂಜೆ ನಡೆಯುತ್ತಿದೆ. ನಾನೇನು ಬರುತ್ತೇನೆ. ಹೊರಡು ಹೊರಡು. ನನ್ನ ಊಹೆ ನಿಜವಾಯಿತು. ಮಹಾರಾಣಿ ಕೈಕೆಯವರಿಗೆ ಸುಳಿವು ಕೊಡದಂತೆ ರಾಮನಿಗೆ ಯುವರಾಜಾಭಿಷೇಕವೇ? ಇರಲಿ, ನಾನಿನ್ನು ತಡ ಮಾಡಬಾರದು. ಭವಿಷ್ಯವೆಲ್ಲ ಬಂದು ಹೋಗುತ್ತಿರುವಾಗ ಈಕೆ ಇನ್ನೂ ನಿದ್ರಿಸುತ್ತಿರುವಳೆ. ಈಗಲೂ ಇವಳು ಎಚ್ಚರಗೊಳ್ಳದಿದ್ದರೆ ಮುಂದೆಂದು ಮೇಲೇಳಲಾಗದಂತೆ ಹಾಗೇ ಮಲಗಿರಬೇಕಾಗುತ್ತದೆ. ಏನೇ ಆದರೂ ಇಷ್ಟೊಂದು ಉದಾಸೀನ ಒಳ್ಳೆಯದಲ್ಲ. ಮಹಾರಾಣಿ ಎಚ್ಚರಗೊಳ್ಳಿ. ಹೇಳಿ ಮಹಾರಾಣಿ. ಮಂಥರೆ, ಏನಾಯಿತು? ಏಕೆ ನಿನ್ನ ಮುಖದಲ್ಲಿ ಈ ಆತಂಕ? ಏನಾದರೂ ಅನಾಹುತವೇ? ಯಾರಿಗಾದರೂ ಅನಾರೋಗ್ಯವೇ? ಅಥವಾ ಮಹಾರಾಜರು ನನ್ನನ್ನು ಬರ ಹೇಳಿದರೆ? ಅದ್ಯಾವುದು ಅಲ್ಲ ಮಹಾರಾಣಿ. ಅದೆಲ್ಲದಕ್ಕಿಂತ ಭಯಾನಕವಾದ ಆಪತ್ತು ಬಂದೊದಗಿದೆ. ನಿಮ್ಮ ವಿನಾಶದ ಮುನ್ಸೂಚನೆ ಆರಂಭವಾಗಿದೆ. ಎಂತಹ ಆಪತ್ತು? ಯಾವ ಮುನ್ಸೂಚನೆ? ಅದೇನೆಂದು ಬಿಡಿಸಿ ಹೇಳಬಾರದೆ? ಛೇ, ಅಲ್ಲ ಮಹಾರಾಣಿ. ರಾಮನಿಗೆ ಪಟ್ಟ ಕಟ್ಟಲು ಎಲ್ಲರೂ ಹವಣಿಸುತ್ತಿದ್ದರೆ ನೀವು ಹೀಗೆ ನೆಮ್ಮದಿಯಾಗಿ ನಿದ್ರಿಸುತ್ತಿರುವಿರಲ್ಲ. ಮುಂದಿನ ಅಪಾಯದ ಆಲೋಚನೆ ಇಲ್ಲದೆ ಹೀಗೆ ನಿರಾತಂಕವಾಗಿರುವುದು ತರವಲ್ಲ. ಮಂಥರೆ, ನಿನ್ನ ಆತಂಕಕ್ಕೆ ಆವೇಶಕ್ಕೆ ಅರ್ಥವೇ ಇಲ್ಲ. ಸಂತೋಷದ ಸಮಾಚಾರವನ್ನು ಹೇಳುವಾಗ ಏಕಿಂತ ಆತಂಕ? ರಾಮನ ಪಟ್ಟಾಭಿಷೇಕದಂತಹ ಶುಭ ಸಮಾಚಾರವನ್ನು ನೀನು ನನಗೆ ತಿಳಿಸಿರುವೆ. ಕೇಳು, ಅದೇನು ಬಹುಮಾನ ಬೇಕೆಂದು. ಇವಳೇನ ಮಹಾರಾಣಿ ಕೈಕೆ? ಇವಳಿಗೇನಾದರೂ ಮಗ್ಗು ಹಿಡಿತೆ? ನಾನು ಇಷ್ಟು ದಿನ ಇವಳಿಗೆ ಬುದ್ಧಿ ಹೇಳಿ ಸಿದ್ಧಪಡಿಸಿದರೆ ಇವರು ಈಗ ಅದನ್ನೆಲ್ಲ ವ್ಯರ್ಥ ಮಾಡುತ್ತಿರುವರಲ್ಲ. ದೇವಿ. ಸ್ವಾಮಿ, ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳಬೇಕೆಂದಿದ್ದೇನೆ. ನಿನ್ನ ಕೋರಿಕೆಯನ್ನು ಈಡೇರಿಸುವುದೇ ನನಗೆ ಸಂತೋಷ. ಅದೇನು ಕೇಳು. ಸ್ವಾಮಿ, ಮಾತಾಮಯಿ ಕೌಸಲ್ಯ ದೇವಿಯವರ ಸೇವೆಗೆ ಯೋಗಕ್ಷೇಮವನ್ನು ವಿಚಾರಿಸಲು ನೀವು ಹಾಗೂ ನಾನು ಇಲ್ಲಿಯೇ ಇದ್ದೇವೆ. ಹಾಗೆ ಮಹಾರಾಣಿ ಸುಮಿತ್ರಾ ದೇವಿಯವರ ಯೋಗಕ್ಷೇಮಗಳನ್ನು ವಿಚಾರಿಸಲು, ಅವರ ಸೇವೆಯನ್ನು ಮಾಡಲು ನಿಮ್ಮ ಸೋದರ ಲಕ್ಷ್ಮಣ ಹಾಗೂ ಊರ್ಮಿಳೆ ಇಲ್ಲಿಯೇ ಇದ್ದಾರೆ. ಆದರೆ ಮಹಾರಾಣಿ ಕೈಕೇಯಿ ದೇವಿಯವರ ಯೋಗಕ್ಷೇಮಗಳನ್ನು ವಿಚಾರಿಸಲು ಅವರ ಪುತ್ರ ಭರತನಾಗಲಿ ಅವರ ಸೊಸೆ ಮಾಂಡವಿಯಾಗಲಿ ಇಲ್ಲಿಲ್ಲ. ಆದ್ದರಿಂದ ಅವರ ಯೋಗಕ್ಷೇಮಗಳನ್ನು ನಾವು ವಿಚಾರಿಸಬಹುದಲ್ಲವೇ? ದೇವಿ, ನೀನು ಮಾಡುತ್ತಿರುವ ಆಲೋಚನೆ ಸರಿಯಾಗೇ ಇದೆ. ನನ್ನ ಮಾತೆಯವರ ಮೇಲೆ ಯಾವ ರೀತಿ ಪ್ರೀತಿ ಗೌರವಗಳನ್ನು ಇರಿಸಿಕೊಂಡಿರುವೆಯೋ ಅದೇ ರೀತಿ ನನ್ನ ಕಿರಿಯ ಮಾತೆ ಸುಮಿತ್ರಾ ದೇವಿ ಹಾಗೂ ಕೈಕೇಯಿ ದೇವಿಯ ಮೇಲೆ ಉಳಿಸಿಕೊಳ್ಳುವುದು ಅಗತ್ಯವೂ ಆಗಿದೆ. ಏಕೆಂದರೆ ನಾನು ಸಹ ಅವರನ್ನು ನನ್ನ ಮಾತೆಯರೆಂದೇ ಭಾವಿಸಿದ್ದೇನೆ. ಮೊದಲಿನಿಂದ ನನ್ನ ಮಾತೆಗೆ ತೋರುವ ಪ್ರೀತಿ ಗೌರವಗಳನ್ನು ಅವರಿಗೂ ತೋರುತ್ತಾ ಬರುತ್ತಿದ್ದೇನೆ. ಆದರೆ ಸ್ವಾಮಿ, ಏಕೆ ಸುಮ್ಮನಾದಿರಿ? ದೇವಿ, ನಾನು ಮಾತೆ ಕೈಕೇಯಿಯವರ ಮೇಲೆ ಇಟ್ಟಿರುವ ಪ್ರೀತಿ ಗೌರವಗಳ ಕಾರಣಕ್ಕೆ ಅವರಿಗೆ ನನ್ನ ಮಾತೆಯವರ ಮೇಲಿರುವ ಅಸಹನೆ ಕಡಿಮೆ ಆದಂತೆ ಅನಿಸಲಿಲ್ಲ. ಸ್ವಾಮಿ,
ನಾನು ಅವರ ಮೇಲೆ ವಿಶೇಷವಾದ ಪ್ರೇಮವನ್ನು ತೋರಿದರೆ ಅದು ಸಾಧ್ಯವಾದರೂ ಆಗಬಹುದಲ್ಲವೇ? ನಿಜ ದೇವಿ. ದ್ವೇಷ, ಅಸೂಹೆಗಳನ್ನು ಪ್ರೇಮದಿಂದ ಪರಿಹರಿಸಬಹುದು. ನಿನ್ನ ಪ್ರಯತ್ನದಿಂದ ನನ್ನ ಕಿರಿಯ ಮಾತೆಯ ವಿಷಯದಲ್ಲಿ ಅದು ಆಗುವುದಾದರೆ ಈ ಅರಮನೆಯಲ್ಲಿರುವ ದೋಷವೊಂದು ನಿನ್ನಿಂದ ನಾಶವಾದಂತೆ ಆಗುತ್ತದೆ. ಸ್ವಾಮಿ, ಹಾಗಾದರೆ ಮಹಾರಾಣಿ ಕೈಕೇಯಿ ದೇವಿಯವರ ಅಂತಃಪುರಕ್ಕೆ ಹೋಗಿ ಅವರ ಕುಶಲವನ್ನು ವಿಚಾರಿಸಿ ಅವರ ಸೇವೆ ಮಾಡುವ ನನ್ನ ಅಪೇಕ್ಷೆಯನ್ನು ಹೇಳುತ್ತೇನೆ. ಅಗತ್ಯವಾಗಿ ದೇವಿ. ಮಹಾರಾಣಿ, ನಾನು ಹೇಳುತ್ತಿರುವುದು ರಾಮನ ಪಟ್ಟಾಭಿಷೇಕದ ವಿಷಯ, ಭರತನ ಪಟ್ಟಾಭಿಷೇಕದ ವಿಷಯವಲ್ಲ. ಮಂಥರೆ, ನನಗೆ ರಾಮ ಭರತರಲ್ಲಿ ಯಾವ ತಾರತಮ್ಯವೂ ಇಲ್ಲ. ಭರತ ನನಗೆ ಎಷ್ಟು ಪ್ರಿಯನೋ ರಾಮನೂ ಅಷ್ಟೇ ಪ್ರಿಯ. ಭರತನ ಭವಿಷ್ಯದ ವಿಚಾರದಲ್ಲಿ ಆಲೋಚಿಸುವಾಗ ಕೆಲವೊಮ್ಮೆ ರಾಮಚಂದ್ರನ ಬಗ್ಗೆ ಅನುಚಿತ ಮಾತುಗಳನ್ನಾಡಿರಬಹುದು. ಆದರೆ ರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ನನಗೂ ಸಂತೋಷವೇ ಮಂಥರೆ. ಮಹಾರಾಣಿ, ನಿಮ್ಮ ಬಾಯಿಯಿಂದ ಇಂಥ ಮಾತೆ? ಇನ್ನೆಂತಹ ಮಾತುಗಳನ್ನಾಡಬೇಕು? ಚಿಕ್ಕಮ್ಮನಾದ ನಾನು ರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಂತೋಷ ಪಡಬೇಕಲ್ಲವೇ? ಅಯ್ಯೋ ದೇವರೇ, ಇವಳು ನಿನ್ನೆ ಎಂತ ಇಂದಿಲ್ಲವಲ್ಲ. ಇವಳು ಎಷ್ಟೊಂದು ಚಂಚಲಳೆ. ನನ್ನ ಬುದ್ಧಿವಾದವೆಲ್ಲ ನೀರಿನ ಮೇಲೆ ಬರೆದ ಅಕ್ಷರದಂತೆ ವ್ಯರ್ಥವಾಗಿ ಹೋಯಿತೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ